ಸಿಂಪಲ್ ಆಗಿ ನೀವು ಯಾವತ್ತಾದರೂ ವಿಕಿ ನನ್ನ ಸ್ಟ್ರೆಂತ್ ಏನು ಅಂತ ಆಲೋಚನೆ ಮಾಡಿದ್ದೀರಾ, ಅಥವಾ ನನ್ನ ವೀಕ್ನೆಸ್ ಏನು ಅಂತ ಆಲೋಚನೆ ಮಾಡಿದ್ದೀರಾ? ಯಾವಾಗ ನೀವು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ದಟ್ ಈಸ್ ದಿ ರಿಲೀಸ್ ಆಫ್ ಯುವರ್ ಸ್ಟ್ರೆಸ್. ಸರ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಆತನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ತಿಳ್ಕೊಳ್ಳೇಬೇಕಾ ಸರ್? ಹೌದು. ಯಾರು ಹೇಳಬೇಕು? ನಾ ಹೇಳೋಕ್ಕಾಗತ್ತಾ? ಇಲ್ಲ. ಹೌ ಕ್ಯಾನ್ ಐ ಸೇ ಯುವರ್ ಸ್ಟ್ರೆಂತ್ ಅಥವಾ ನನ್ನ ಸ್ಟ್ರೆಂತ್ ಅಂತ ನಿಮ್ಗೇನು ಗೊತ್ತು? ನೀ ಯಾವುದೋ ಬೇಸ್ಡ್ ಆನ್ ಮೈ ಪಾಪ್ಯುಲಾರಿಟಿ, ಬೇಸ್ಡ್ ಆನ್ ಮೈ ರೆಪ್ಯುಟೇಷನ್, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಬಟ್ ದಟ್ ಇಸ್ ನಾಟ್ ಟ್ರೂ. ದಟ್ಸ್ ನಾಟ್ ಟ್ರೂ. ಯು ಆರ್ ದ ಪರ್ಸನ್ ಟು ಜಡ್ಜ್ ಇಟ್. ಕರೆಕ್ಟ್. ಯಾವಾಗ ನೀವು ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದನ್ನು ಬೇರೆಯವ್ರ ಕೈ ಕೊಡ್ತೀರಿ, ಅದು ಒಪಿನಿಯನ್ ಆಗುತ್ತೆ. ವಿಕ್ಕಿ ಹೇಗೆ ಅಂತ ನಾನು ನಿಮ್ಮ ಆಫೀಸ್ನಲ್ಲಿ ಅವಿನಾಶನ್ ಕೇಳೋದಲ್ಲ, ವಿಕ್ಕಿನೇ ಕೇಳೋದು ನೀವೇನು ಅಂತ. ಬಟ್ ಆಕ್ಚುಲಿ ಪ್ರಪಂಚ ಅವಿನಾಶ್ನೇ ಕೇಳೋದಿಲ್ಲ ಸರ್. ಪ್ರಪಂಚ ಅವಿನಾಶನ್ ಕೇಳ್ತದೆ, ಬಟ್ ಅದು ಅವಾಗ ಸರಿಯಾದ ಉತ್ತರ ಸಿಗಲ್ಲ. ಇಟ್ಸ್ ಎ ರಿಲೇಟಿವಿಟಿ, ಸಾಪೇಕ್ಷತೆ. ಅವ್ರು ಸರಿ ಕಂಡಂಗೆ ಹೇಳ್ತಾರೆ, ನಾನು ಸರಿ, ಅವ್ರು ಏನು ಹೇಳಿದ್ರು ನಾನು ನನಗೆ ಬೇಕಾದಂಗೆ ತಿಳ್ಕೊತೀನಿ, ನಾನು ನನಗೆ ಬೇಕಾದಂಗೆ ತಿಳ್ಕೊಳ್ತೀನಿ, ಅವ್ರು ತನಗೆ ಬೇಕಾದಂಗೆ ಹೇಳ್ತಾರೆ. ಸತ್ಯ ಎಲ್ಲಿರುತ್ತೆ ಸರ್? ಈ ಮಧ್ಯೆ ಒಂದು ಪ್ರಶ್ನೆ ಮೂಡ್ತಾ ಇದೆ. ಓಕೆ. ಏನಂದ್ರೆ, ಜಗತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಜಡ್ಜ್ಮೆಂಟ್ ಅಲ್ಲಬೇಕು ಅಂದ್ರೆ, ಅಥವಾ ಆ ವ್ಯಕ್ತಿನ ತಿಳ್ಕೋಬೇಕು ಅಂದ್ರೆ, ಆ ವ್ಯಕ್ತಿನ ಸ್ವತಃ ಹೋಗಿ ಭೇಟಿ ಮಾಡಲ್ಲ. ಹೌದು. ಅಕ್ಕಪಕ್ಕದವ್ರು ವಿಚಾರಿಸ್ತಾರೆ, ಅಕ್ಕಪಕ್ಕದವ್ರು ಅವ್ರು ತಿಳಿದಷ್ಟೇ ವಿಷಯ ತಿಳಿಸ್ತಾರೆ. ಅಂಡ್ ಒಬ್ಬ ವ್ಯಕ್ತಿನ ಈಸಿಯಾಗಿ ಬೆರಳೆತ್ತು ತೋರಿಸೋದು ಸುಲಭ ಸರ್. ಅದೇ ಆ ವ್ಯಕ್ತಿ ಹತ್ರ ನಿಜವಾಗ್ಲೂ ಕೂತು ಒಂದು ಕಾಫಿ ಕುಡಿಯೋದು ಅಥವಾ ವ್ಯಕ್ತಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನಿಜವಾದ ಆ ವ್ಯಕ್ತಿತ್ವ ಅರ್ಥ ಆಗುತ್ತೆ. ಹೌದು. ಅದನ್ನೆಲ್ಲರೂ ಮಾಡ್ತಾರೆ ಸರ್ ಈ ಕಾಲದಲ್ಲಿ, ಎಸ್ಪೆಷಲಿ ಬಿಕಾಸ್ ಈಗೆಲ್ಲ ಅಕ್ಕಪಕ್ಕ ಏನ್ ಹೇಳ್ತಾರೆ ಅದ್ರ ಮೇಲೆ ಮಾರ್ಕ್ಸ್ ಹಾಕೋದು ಜಾಸ್ತಿ. ಅದು ಸರಿಯಲ್ಲ.